ವಿಜಯ್ ಭಾಸ್ಕರ್ ಅವರ ಹೇಳ್ತಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ಸದ್ಯಕ್ಕೆ ಏನವರ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈಗ ನೌಕರರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಮುಷ್ಕರಕ್ಕೆ ಕರೆ ಕೊಟ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಬಹಳ ಮಹತ್ವಪೂರ್ಣವಾಗಿ ಹೇಳಿದ್ರು ಅವರು. ಹೌದು, ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಜನರಿಗೆ. ಏಕಾಏಕಿ ಇವರು ತಿಳಿಸದೆ ಅಥವಾ ಯಾವುದೇ ರೂಪುರೇಷೆಗಳನ್ನು ಹಮ್ಮಿಕೊಳ್ಳದೆ ಪ್ಲಾನ್ಗಳಿಲ್ಲದೆ ಏಕಾಏಕಿ ನಿರ್ಧಾರ ಮಾಡಿಬಿಟ್ರೆ ನಮ್ಮ ಜನಸಾಮಾನ್ಯರಿಗೆ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ನೋಡಿದ್ದೇವೆ ನಾವು 2-3 ದಿನ ಪ್ರೈವೇಟ್ ಬಸ್ಗಳನ್ನ ತಂದು ಓಡಿಸಿದ್ರು ಇವರು. ಆದರೂ ಆಗಿರಲಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿತ್ತು. ಹಾಗಾಗಿ ಅವ್ರ ಕಾಳಜಿ ನಮ್ಗೆ ಅರ್ಥ ಆಗ್ತಾ ಇದೆ. ನೌಕರರ ಏನಿದ್ದಾರೆ ಅವರು ಕೂಡ ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಮಾರ್ಚ್ 2ರಿಂದ ಮತ್ತೆ ಹೋರಾಟ ಶುರುವಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ 2 ಡಿವಿಷನ್ನ ನೌಕರರು ಅವತ್ತಿನ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಬೇರೆ ಬೇರೆ ಡಿವಿಷನ್ಗಳು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ನೌಕರರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರಕ್ಕೆ ಈಗ ಅವರು ಗಡುವನ್ನು ಕೊಟ್ಟಿದ್ದಾರೆ. 38 ತಿಂಗಳ ಹಿಂಬಾಕಿ ಏನಿದೆ ಈಗ ಸರ್ಕಾರ 26 ತಿಂಗಳದ್ದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಒಪ್ಪಿಗೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ 24ರಿಂದ ಹಿಂಬಾಕಿಯನ್ನು ಕೊಡೋದು ಬಾಕಿ ಇತ್ತು, ಅದರದ್ದು ಕೂಡ ಕ್ಲಾರಿಟಿ ಇಲ್ಲ ಸರ್ಕಾರದಲ್ಲಿ. ಹಾಗಾಗಿ ಅದಕ್ಕೂ ಕೂಡ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋದು ಅವರ ಒಂದು ಹೇಳಿಕೆಯಾಗಿದೆ. ತಾತ್ಕಾಲಿಕವಾಗಿ ಸದ್ಯಕ್ಕೆ ಈ ಸಾರಿಗೆ ನೌಕರರ ಪ್ರತಿಭಟನೆಯನ್ನ, ಈ ಬೆಂಗಳೂರು ಚಲೋವನ್ನ ಕೈ ಬಿಡಲಾಗಿದೆ. ಆದರೂ ಕೂಡ ಅಲ್ಲಿ ಬಂದಂಥ ನೌಕರರು ಕೇಳ್ತಾ ಇಲ್ಲ, ಏನು ತಳ್ಳಾಟ ನೂಕಾಟವನ್ನು ಮಾಡ್ತಾನೆ ಇದ್ದಾರೆ. ಅವ್ರ ಮಾತಿಗೂ ಕೂಡ ಕೇಳ್ತಾ ಇಲ್ಲ ಅವರು. ನಮ್ಗೆ ಗೊತ್ತು ಸಂಕಷ್ಟ, ನಮ್ಮ ಸಂಕಷ್ಟ, ನಾವು ಹಗಲು ರಾತ್ರಿ ಅಂದು ದುಡಿದಿದ್ದೀವಿ, ಯಾವುದೇ ಅಂದರೆ ಹಬ್ಬದ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಿದ್ದೀವಿ, ನಮ್ಮ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ಈಗಿರುವಂಥ ಸಂಬಳದಲ್ಲಿ ಪರಿಷ್ಕರಣೆ ಆಗಬೇಕು, ಹಿಂಬಾಕಿ ಬಂದರೆ ನಮಗೆ ಅನುಕೂಲಗಳಾಗುತ್ತೆ, ಮತ್ತು ಅಲ್ಲಿ ನಿವೃತ್ತಿಯಾದಂಥ ನೌಕರರು ಕೂಡ ಬಂದಿದ್ದಾರೆ, ನಮ್ಮ ಕುಟುಂಬಗಳು ಕೂಡ ಅದು ಆಧಾರ ಸ್ತಂಭ ಆಗ್ಬೋದು. ಹೀಗಾಗಿ ಇದೇ ಒಳ್ಳೆ ಟೈಮು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ, ನಾವು ಹೋರಾಟವನ್ನು ಕಂಟಿನ್ಯೂ ಮಾಡೋಣ ಅಂತ ಅವರು ಆಗ್ರಹ ಮಾಡ್ತಿದ್ದಾರೆ. ಬಟ್ ಜಂಟಿ ಕ್ರಿಯಾ ಸಮಿತಿಯ ಒಂದು ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಏಕಾಏಕಿ ಈ ಒಂದು ತೀರ್ಮಾನವನ್ನು ಮಾಡಿಬಿಟ್ರೆ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ಬಿಡುತ್ತೆ ಜನರಿಗೆ. ಅದಾದಮೇಲೆ ಸರ್ಕಾರದ ಕೆಂಗಣ್ಣಿಗೆ ಗುರಿ ಆಗಬೇಕಾಗುತ್ತೆ. ಯಾಕಂದರೆ ಎಸ್ಮಾ ಜಾರಿ ಮಾಡಿದ್ರು ಲಾಸ್ಟ್ ಟೈಮಲ್ಲಿ. ಎಸ್ಮಾ ಜಾರಿ ಆದ್ರೆ ಮುಗಿದು ಹೋಯ್ತು ಕತೆ. ಈಗಿರುವಂಥ ನೌಕರರು ಈಗೇನು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದಾರೋ ಅವ್ರಿಗೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ. ನೋ ಪೇ ನೋ ಡ್ಯೂಟಿ ನೋ ಪೇ ಅಂಥೇಳಿ. ಅಂದರೆ ಈಗ ಸರ್ಕಾರ ಏನು ಸೂಚನೆ ಕೊಟ್ಟಿದೆ, ಯಾರೆಲ್ಲ ಡ್ಯೂಟಿಗೆ ಹೋಗಿಲ್ವೋ ಅವ್ರಿಗೆಲ್ಲ ಸ್ಯಾಲ್ರಿ ಕಟ್ಟು. ಜೊತೆಗೆ ಮತ್ತೆ ಇವರೇನಾದರೂ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರೆ ಸರ್ಕಾರವು ಕೂಡ ಮತ್ತೆ ಏನಾದರೂ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇತ್ತು. ಎಸ್ಮಾದಂತಹ ಕ್ರಮಗಳನ್ನು ಜಾರಿಗೆ ತಂದುಬಿಟ್ರೆ ಅದು ನೌಕರ ಮೇಲೆ ಎಫೆಕ್ಟ್ ಆಗುತ್ತೆ. ಹಿಂದೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೇಸ್ ಆಗಿತ್ತು, ಕೇಸ್ ಹಾಕಿದ್ರು, ಇನ್ನೂ ವಾಪಸ್ ತೆಗೆದುಕೊಳ್ಳೋಕ್ಕಾಗಿಲ್ಲ. ಹಲವು ಜನರನ್ನು ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ರು. ಅಲ್ಲಿ ತರಬೇತಿಗೆ ಅಂತ ಬಂದಂಥವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಹಾಗಾಗಿನೇ ಈಗ ಅದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಜಂಟಿ ಕ್ರಿಯಾ ಸಮಿತಿ ಈ ನಿರ್ಧಾರಕ್ಕೆ ಬಂದಿದೆ. ಸದ್ಯಕ್ಕೆ ಸ್ಥಳದಲ್ಲಿ ಹೈ ಡ್ರಾಮಾ ಮುಂದುವರೆದಿದೆ. ಅವರನ್ನು ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಆ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಮಾರ್ಚ್ 2ವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದಾರೆ. 10ರಿಂದ 11 ದಿನಗಳ ಕಾಲ. ಮತ್ತೆ ಸರ್ಕಾರ ಏನಾದರೂ ಬಗ್ದೇ ಇದ್ರೆ ಅವತ್ತಿನಿಂದ 2ನೇ ತಾರೀಕಿಂದ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದಂಥ ಒಂದು ಹೋರಾಟ ಶುರು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ವಿಜಯ್ ಭಾಸ್ಕರ್ ಏನಿದ್ದಾರೆ ಅವರ ಜಂಟಿ ಕ್ರಿಯಾ ಸಮಿತಿಯವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಕೂಡ ಬಜೆಟ್ನ ಸಭೆಗಳಲ್ಲಿ ನಿರತರಾಗಿದ್ದಾರೆ. 6ನೇ ತಾರೀಕು ಬಜೆಟ್ ಇದೆ, ಹಾಗಾಗಿ ಅವ್ರ ಟೆನ್ಷನ್ ಅವರಿದ್ದಾರೆ. ಈಗ ಇವರು ಕಡೆನೇ ಮುಖ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಏನಾದರೂ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದು ಕೂಡ ಅವ್ರ ಮನಸ್ಸಲ್ಲಿದೆ.